ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಡೆಯುತ್ತಿರುವ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆಯ ಬಿಟಿಜಿಸಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪ್ರಸಕ್ತ ವರ್ಷದಿಂದ ಪಿಸಿಎಂಸಿ ವಿಭಾಗಕ್ಕೆ ಸರ್ಕಾರ ಅನುಮತಿ ನೀಡಿದ್ದು, ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಬಹುದು ಎಂದು ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ ಹೇಳಿದರು. ಶಾಸಕ ಡಾ ಮಂತರ್ಗೌಡ ಅವರ ಸಹಕಾರದಿಂದ ಅನುಮತಿ ಸಿಕ್ಕಿದೆ. ಸ್ಥಳೀಯ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಕಲಿಕೆಗೆ ಉಪಯೋಗವಾಗಲಿದೆ ಎಂದು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈಗಾಗಲೇ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ವಾಣಿಜ್ಯ ವಿಭಾಗದಲ್ಲಿ ಇಬಿಎಸ್ಸಿ, ಎಚ್ಇಬಿಎ ತರಗತಿಗಳು ನಡೆಯುತ್ತಿವೆ. ಪ್ರಸಕ್ತ ಸಾಲಿನಲ್ಲಿ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ 100% ಫಲಿತಾಂಶ ದೊರೆತಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕುವೆಂಪು ಶಾಲೆಯ 3 ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಟಾಪರ್ಗಳಾಗಿ ಹೊರಹೊಮ್ಮಿದ್ದಾರೆ. ಇದರಿಂದ ಸೋಮವಾರಪೇಟೆ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎಸ್ಪಿ ಭರತ್ ಕುಮಾರ್, ಕಾರ್ಯದರ್ಶಿ ಎನ್ಬಿ ಗಣಪತಿ, ನಿರ್ದೇಶಕರುಗಳಾದ ಎಂಎಸ್ ನಂದಕುಮಾರ್, ಕೆಟಿ ಪರಮೇಶ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಾಸ್ ಆಗಿದೆ. ಅದು ಸಹ ನಮ್ಮ ಶಾಲೆಯ ಒಂದು ಹೆಮ್ಮೆಯ ವಿಚಾರ. ಇನ್ನು ನಾವು ಮಾಡಬೇಕಾಯ್ತು ಅಂತ ಹೇಳಿದ್ರೆ, ಈಗಾಗಲೇ ಶಾಲೆ ಕಾಲೇಜುಗಳೆಲ್ಲ ಪ್ರಾರಂಭವಾಗಿ ಮಕ್ಕಳು ಆಚೆ ಈಚೆ ಹೋಗ್ತಿದ್ದಾರೆ ತುಂಬ ಜನ. ಈ ತಕ್ಷಣ ನಾವು ಒಂದು ಪಬ್ಲಿಕ್ ಕೊಡದೆ ಹೋದರೆ ಉಳಿದಿರುವಂಥ ಮಕ್ಕಳಾದರೂ ಬರಲಿ ಅಂತ ಒಂದು ಉದ್ದೇಶದಿಂದ ನಾವು ಈ ಪಿಸಿಎಂಸಿ ಕೋರ್ಸು ನಮ್ಮ ಈ ಸಂಸ್ಥೆಗೆ ಸಿಕ್ಕಿದೆ. ಅದನ್ನು ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ಕೊಡ್ತೇವೆ. ಅದಲ್ಲದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಈ ಭಾಗದಲ್ಲಿ ನಮ್ಮದೇ ಕಂಪ್ಯೂಟರ್ ಕೋರ್ಸು ಪರ್ಮಿಷನ್ ಇರೋದು, ಬೇರೆ ಯಾವ ಇಲ್ಲ ಇಲ್ಲ. ಹಿಂದಿನ ಮಾಜಿ ಮಂತ್ರಿಗಳಾದ ರಕ್ಷಣೆ ಕೊಡಿಸಿದ್ದು. ಆ ಒಂದು ಸಂದರ್ಭದಲ್ಲಿ ನಾವು ಶಾಲೆಗೆ ಹೋಗಿ ಎಲ್ಲ ವಿದ್ಯಾರ್ಥಿಗಳನ್ನ ಕೇಳ್ಕೊಂಡು ಎಕ್ಸ್ಟ್ರಾ ಫೀಸ್ ಅಂತ ತಗೊಳ್ಳಿ, ನಮ್ಮದು ಕಂಪ್ಯೂಟರ್ ಕೋರ್ಸ್ ಮುಗಿಸ್ಕೊಳ್ಳೋಣ. ಆ ದಿನ ಯಾರು ಹೋಗ್ತೀವಿ. ಆದರೆ ಈಗ ಬರ್ತಾ ಬರ್ತಾ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಓದುವಂಥ ಪರಿಸ್ಥಿತಿ. ಹಾಗಾಗಿ ನಾವು ಸರ್ಕಾರವನ್ನು ನಾವು ಬೇಕಂತ ಕಳೆದ ವರ್ಷ ನಮಗೆ ಸಾಕಷ್ಟು ಸಂಖ್ಯೆ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡಿ ಈ ಸಾರಿ ನಮಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದಾಗ ನಮ್ಮ ಶಾಸಕರು ಬಹಳ ಒತ್ತಡ ಹೇಳಿ ನಮಗೆ ಒಂದು ಅಗ್ನಿಶಾಮಕ ಹಾಕೊಂಡಿದ್ದೆ.